ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಕಡಲೆ ಹಿಟ್ಟಿನ ಬರ್ಫಿ ಅಥವಾ ಬೇಸನ್ ಬರ್ಫಿ ಅಂತಲೂ ಕೂಡ ಕರೀತಾರೆ ಇದಕ್ಕೆ. ಸೊ ಇದು ತುಂಬಾ ಸುಲಭವಾಗಿ ಮಾಡ್ಬೋದು. ಸೊ ಎರಡೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, 2-3 ಇದಕ್ಕೆ. ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಮತ್ತು ತುಪ್ಪ, ಸಕ್ಕರೆ, ಏಲಕ್ಕಿ ಇಷ್ಟಿದ್ದರೆ ಸಾಕು. ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ತುಪ್ಪ ಮತ್ತು ಕಡಲೆ ಹಿಟ್ಟು, ಸಕ್ಕರೆ ಇವು ಮೂರೂ ಬೇಕೇ ಕಂಪಲ್ಸರಿ. ಸೊ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ತುಪ್ಪ, ಅಂದರೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿ ಬರ್ಫಿನ ರೆಡಿ ಆಗುತ್ತೆ. ಸೊ ತುಪ್ಪನೇ ಸ್ವಲ್ಪ ಜಾಸ್ತಿ ಆಗಿರಬೇಕು. ತುಪ್ಪದ ಬದಲು ನೀವು ಸ್ವಲ್ಪ ಡಾಲ್ಡಾನು ಯೂಸ್ ಮಾಡ್ಬೋದು. ತುಪ್ಪ ಇಲ್ಲ ಅಂದರೆ ಹಾಗೂ ಕೂಡ ಮಾಡಿಕೊಂಡು ತಿನ್ಬೋದು. ಸೊ ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟನ್ನು ಒಂದು ಬಾಣಲೆಗೆ ತೊಗೊಂಡು ಅದಕ್ಕೆ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಸೊ ನಾನು ಡೈರೆಕ್ಟಾಗಿ ಒಮ್ಮೆ ತುಪ್ಪ ಹಾಕ್ಕೊಂಡು ಹುರಿತಾ ಇಲ್ಲ, ಸ್ವಲ್ಪ ಜಾಸ್ತಿ ಸೀದೋಗೋ ಸ್ಮೆಲ್ ಬರುತ್ತೆ ಅಂತ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಗೈಸ್. ಜಾಸ್ತಿ ಒಮ್ಮೆ ಸಡನ್ನಾಗಿ ತುಪ್ಪ ಹಾಕಿ ಹುರ್ಕೋಬೋದು, ಆದರೆ ಸ್ಮೆಲ್ ಜಾಸ್ತಿನೇ ಬಂದುಬಿಡುತ್ತೆ ಅಂತ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಹದ ಬರಬೇಕು ನೋಡಿ. ಇನ್ನೂ ಸ್ವಲ್ಪ ಗಟ್ಟಿನೇ ಇದೆ, ಇನ್ನೂ ಸ್ವಲ್ಪ ಮೆಲ್ಟ್ ಆಗಬೇಕು. ಹಾಗಾಗಿ ಇನ್ನೂ 1 ಸ್ಪೂನು ತುಪ್ಪನ ಹಾಕ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಲಾಸ್ಟ್ವರೆಗೂ ನೀವು ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಕಲರ್ ಬರೋ ತನಕನೂ ನಾವು ಹುರ್ಕೋಬೇಕಾಗುತ್ತೆ. ಹಾಗೆ ಸೈಡಲ್ಲಿ 1 ಕಪ್ ಸಕ್ಕರೆ ಹಾಕ್ಕೊಂಡು, ಅಂದರೆ ಕಡಲೆ ಹಿಟ್ಟು ತೊಗೊಂಡಿರ್ತೀವಿ ನೋಡಿ, ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಹಿಟ್ಟು ತೊಗೊಂಡಿರ್ತೀವಲ್ವ, ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಮಾಡಿಕೊಂಡು ಪಾಕನ ಮಾಡ್ಕೋಬೇಕಾಗತ್ತೆ. ಸೊ ನಾನು ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿನೂ ಅದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಪಾತ್ರೆನ ತೊಗೊಳ್ಳಿ, ಅಂದರೆ ನೀವು ಯಾವ ಪಾತ್ರೆಯಲ್ಲಿ ಹಾಕ್ತೀರಾ ಅದನ್ನು ಬರ್ಫಿ ಮಾಡೋಕ್ಕೆ, ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇಟ್ಕೊಳ್ಳಿ. ಸೊ ನೋಡಿ, ಇಲ್ಲಿ ನಿಮ್ಮ ಪಾಕನ ಹೇಗೆ ಬರಬೇಕಂದ್ರೆ 1 ಎಳೆ ಪಾಕನ ಬರಬೇಕು ನೋಡಿ. ಜಸ್ಟ್ ಹಿಂಗೆ ಟಚ್ ಮಾಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, 1 ಎಳೆ ಬರುತ್ತೆ ಅಲ್ವಾ. ಸೊ ಅಷ್ಟು ಕರೆಕ್ಟಾಗಿ ಪಾಕ ಬಂದರೆ ಸಾಕು. 2 ಎಳೆ ಪಾಕನ ತೊಗೊಳಕ್ಕೆ ಹೋಗಬೇಡಿ, 1 ಎಳೆ ಪಾಕನ ಮಾತ್ರ ತೊಗೊಂಡ್ರೆ ಅದು ಬರ್ಫಿನ ಕರೆಕ್ಟಾಗಿ ಸ್ಮೂತಾಗಿ ಬರುತ್ತೆ. ಸೊ ಇವಾಗ ಆಗಲೇ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದರಲ್ಲಿ ನಾವು ಸ್ವಲ್ಪ ಸಕ್ಕರೆ ಪಾಕನ ಹಾಕ್ಕೊಂಡು ಆ್ಯಡ್ ಮಾಡ್ಕೋತಾ ಇರಬೇಕು. ಡೈರೆಕ್ಟಾಗಿ ಒಮ್ಮೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಎಷ್ಟು ಹಿಡಿಸುತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾನು ಹೇಳಿರೋ ಅಳತೆಯಲ್ಲಿ ಕರೆಕ್ಟಾಗಿ ಬರುತ್ತೆ. ಸೊ ಅಷ್ಟೂ ಪಾಕ ಹಿಡಿಸುತ್ತೆ ಅದಕ್ಕೆ. ಸೊ ಸ್ವೀಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಆದ್ರೂ ಆ್ಯಡ್ ಮಾಡ್ಕೋಬೋದು, ಆದರೆ ಬೇಗನೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದು ಬೇಗನೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಬೇಗ ಎಲ್ಲನೂ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ನೋಡಿ, ಇವಾಗ ನಾನು ಇದನ್ನು ಹೇಳಿದ್ದೆಲ್ಲ ಆಗಲೇ ತುಪ್ಪ ಹಚ್ಕೊಂಡು ಇಟ್ಕೋಬೇಕು ಒಂದು ಪಾತ್ರೆಗೆ ಅಡ್ವಾನ್ಸೇ ಅಂತ. ಸೊ ಇದು ಸ್ವಲ್ಪ ಕಡಿಮೆ ಬಿತ್ತು ನನಗೆ, ಒಂದು ಪ್ಲೇಟಿಗೆ ಆಗೋದಕ್ಕೆ ಸ್ವಲ್ಪ ಕಡಿಮೆ ಬಿದ್ದು, ಸ್ವಲ್ಪ ನೋಡಿಕೊಂಡು ಕಡಿಮೆ ಬಿದ್ದರೆ ಈ ಥರ ಪ್ರೆಸ್ ಮಾಡಿಕೊಂಡು ಸೈಡಲ್ಲಿ ಬಿಟ್ಟುಬಿಡಿ. ಹಾಗೆ ಇವಾಗ ಕರೆಕ್ಟಾಗಿ ಸೆಟ್ ಆಗಿದೆ. ಇವಾಗ ಏನು ಮಾಡಿ, ಆವಾಗೇ ಬಿಸಿ ಇರುತ್ತಲೇ, ಸ್ವಲ್ಪ ಬಿಸಿ ಇರುತ್ತಲೇ ಈ ಥರನ ನಾವು ಸೈಜಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ, ಕಾಮನ್ ಆಗಿ ಆ ಥರ ಬರ್ಫಿನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಸೈಜ್ನ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅಷ್ಟು ಈಸಿಯಾಗಿ ಕಟ್ ಆಗಿಬಿಡುತ್ತೆ ನೋಡಿ. ಇವಾಗ ಕಟ್ ಮಾಡಬೇಕಾದ್ರೆ ಅದು ಓಪನ್ ಆಗ್ತಾ ಇದೆ ಇವಾಗ ಬರ್ಫಿ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ತುಪ್ಪನ ಜಾಸ್ತಿ ರೀತಿಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ಓಪನ್ ಮಾಡಿ, ಯಾವುದೇ ರೀತಿ ಪ್ಲೇಟಿಗೆ ಅಂಟ್ಕೊಳ್ಳೋದಿಲ್ಲ. ಹಾಗೆ ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ. ಇದನ್ನು ನೀವು 1 ವಾರ ಅಥವಾ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಹಾಗೆ ಎಲ್ಲರೂ ಟ್ರಿಪ್ಪಿಗೋ ಅಥವಾ ಟೂರಿಗೆ ಹೋಗ್ಬೇಕಂತಿದ್ರೂ ಕೂಡ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಒಂದು ಡಬ್ಬಿಯಲ್ಲಿ. ಸೊ ಯಾವುದೇ ರೀತಿ ಕೆಡೋದಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಪ್ಲೀಸ್ ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದೇ ಥರ ವೆರೈಟಿ ಆಫ್ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇವಾಗ ಸಮ್ಮರ್ ಸೀಸನಲ್ಲಿ ಹಾಗೆ ಹಪ್ಪಳ, ಸಂಡಿಗೆ, ಕುರುಡಿಗೆ ಎಲ್ಲ ಮಾಡ್ತಿರ್ತೀರ ತುಂಬ ಜನ. ಸೊ ಆಲ್ರೆಡಿ ಅವು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ನೀವು ಒಂದ್ಸಲ ಚೆಕ್ ಮಾಡಿಕೊಂಡು ನೋಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಇವಾಗ ನಾನು ಒಂದು ಬರ್ಫಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಒಳಗಡೆ ಸಾಫ್ಟು, ಬಾಯಲ್ಲಿಟ್ಟರೆ ಕರಗ್ತಾ ಅಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ಬರ್ಫಿ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ತಪ್ಪದೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.